ಅದನ್ನು ಅಧಿಕೃತವಾಗಿ ಇವತ್ತು ಕೋರ್ಟ್ ಮುಂದೆ SIT ಹೇಳಿದ್ದು. ಏನೇನಾಯಿತು? ಜಸ್ಟಿಸ್ ನಾಗಪ್ರಸನ್ನರು ಸ್ಪಷ್ಟವಾಗಿ ಕೇಳಿದರು, ಚಿನ್ನಯ್ಯ ಏನೇನು ಹೇಳಿದ್ನಲ್ಲ ಅದನ್ನು ಬಿಟ್ಟು ಬೇರೆ ಮಾಹಿತಿ ಏನಿದೆ ಹೇಳಿ ನಿಮ್ಮ ಹತ್ರ ಅಂತ. ಅದನ್ನು ಬಿಟ್ಟು ಏನು ಮಾಹಿತಿ ಇದೆ? ಈಗ ಚಿನ್ನಯ್ಯ ಹೇಳ್ದ ಅಲ್ಲಿ ಏನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 6ನಲ್ಲಿ 25 ಮೂಳೆಗಳು ಸಿಕ್ಕವು, ಅವು ಪುರುಷರ ಮೂಳೆಗಳು. ಅದನ್ನು SIT ಹೇಳ್ತೀವತ್ತು. ಇಲ್ಲಿ ತನಕ ಅದು ಅಧಿಕೃತ ಇರಲಿಲ್ಲ, ನಮಗೆ ಬಂದ ಮಾಹಿತಿಯನ್ನು ನಾವು ಹೇಳ್ತಾ ಇದ್ವಿ. ಪುರುಷರ ಮೂಳೆಗಳು, ಉಳಿದಿದ್ದೆಲ್ಲ ಎಲ್ಲೂ ಏನೂ ಸಿಕ್ಕಿಲ್ಲ. ಈಗ ನಿಮಗೆ ಅವಕಾಶ ಕೊಟ್ಟರೆ ನಾಳೆ ಇನ್ನೂ 10 ಜನ ಬರ್ತಾರೆ. ನಾವು ಹೇಳ್ದಲ್ಲಗಿರಿ ಅಂತ ಇನ್ನೂ 10 ಜನ ಬರ್ತಾರೆ. ಎಲ್ಲರ ಹತ್ರ ಅಗಸ್ತಾ ಹೋಗೋದ ಅನ್ನುವ ಪ್ರಶ್ನೆ ನ್ಯಾಯಪೀಠ ಕೇಳ್ತೀವತ್ತು. ಚಿನ್ನಯ್ಯನ ಬಳಿ ಇಲ್ಲದಿರುವ ಹೆಚ್ಚುವರಿ ಮಾಹಿತಿ ನಿಮ್ಮ ಹತ್ರ ಏನಿದೆ, ಅದನ್ನು ನೀವು ಹೇಳಿದ್ರೆ ನಿಮ್ಮ ವಾದವನ್ನು ನಾವು ಕೇಳ್ತೀವಿ ಅಂತ ಸರ್ಕಾರದ ಪರ BN ಜಗದೀಶ್ ಅವರು ವಾದ ಮಂಡನೆ ಮಾಡಿದ್ರು. ಚಿನ್ನಯ್ಯ ಹೇಳಿದಾನೆ ಅಂತ ಅರ್ಜಿದಾರರು ಹೇಳಿದ್ದಾರೆ. ಅಂದರೆ ಚಿನ್ನಯ್ಯ ನಮ್ಮ ಹತ್ರ ಹೇಳಿದ್ದಾನೆ ಮೊದಲೇ, ಅವನು ಯಾಕೋ ಸರಿಯಾಗಿ ತೋರಿಸ್ತಾ ಇಲ್ಲ, ನಾವು ತೋರಿಸ್ತೀವಿ ಅಂತ. ಚಿನ್ನಯ್ಯ ಹೇಳಿದ 13 ಭಾಗದಲ್ಲಿ ನಾವು ಭೂಮಿಯನ್ನು ಅಗದಾಗಿದೆ. 13 ಅಲ್ಲ, ಆ್ಯಕ್ಚುಲಿ 17 ಪಾಯಿಂಟ್. ಆದರೆ ಒಂದು ಕಡೆ ಮಾತ್ರ ಮೂಳೆ ಸಿಕ್ಕಿದೆ, ಅದು ಕೂಡ ಪುರುಷನದ್ದು. ಪುರುಷನದ್ದು ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಹೇಳಿ? ಯಾಕೆ ಅಂದರೆ ಚಿನ್ನಯ್ಯ ಹೇಳಿದ್ದು ಅತ್ಯಾಚಾರ ಮಾಡಿ ಕೊಲೆಯಾದ ಸ್ಥಿತಿಯಲ್ಲಿದ್ದ ಬಾಲಕಿಯರು, ಯುವತಿಯರು, ಮಹಿಳೆಯರ ಶವಗಳನ್ನು ನನ್ನಿಂದ ಹೂಳಿಸಲಾಗಿದೆ ಅಂತ ಆತ ಹೇಳಿದ್ದು. ಬಾಲಕಿಯರು, ಮಹಿಳೆಯರು, ಯುವತಿಯರ ಶವಗಳನ್ನು ಹೂಳಿಸಲಾಗಿದೆ ಅಂತ. ಒಂದು ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕವು, ಅದು ಕೂಡ ಪುರುಷನದ್ದು.